ಇರಾನ್ ಜನಸಂಖ್ಯೆ 9,32,00,000. ಇಸ್ರೇಲ್ ಜನಸಂಖ್ಯೆ 1,02,00,000. ಅಂದ್ರೆ ಇರಾನ್ ಇಸ್ರೇಲಿಗಿಂತ ಜನಸಂಖ್ಯೆಯಲ್ಲಿ 9 ಪಟ್ಟು ಹೆಚ್ಚಾಗಿದೆ. ಹಾಗಾದ್ರೆ ಈ ಇಬ್ಬರಲ್ಲಿ ಯಾರು ಬಲಿಷ್ಠರು, ಇಸ್ರೇಲ್ ಅಥವಾ ಇರಾನ್? ಒಂದೆಡೆ ನೋಡೋದಾದ್ರೆ ಅತ್ಯಾಧುನಿಕ ತಂತ್ರಜ್ಞಾನ, ಸ್ಟೆಲ್ತ್ ಅನ್ನೋ ಯುದ್ಧ ವಿಮಾನಗಳು ಮತ್ತು ಐರನ್ ಡೋಮ್ ನಂತ ರಕ್ಷಣಾ ವ್ಯವಸ್ಥೆ ಹೊಂದಿರುವಂತ ಇಸ್ರೇಲ್. ಮತ್ತೊಂದ್ ಕಡೆ ಅತಿ ದೊಡ್ಡ ಸೈನ್ಯ, ಸಾವಿರಾರು ಕ್ಷಿಪಣಿಗಳು ಮತ್ತು ಭೌಗೋಳಿಕವಾಗಿ ದೊಡ್ಡ ದೇಶವಾಗಿರುವಂತ ಇರಾನ್. ಈ ಎರಡು ರಾಷ್ಟ್ರಗಳ ನಡುವೆ ಈಗ ಯುದ್ಧ ಕೂಡ ನಡೀತಾ ಇದೆ. ಈ ಯುದ್ಧ ಇದೇ ರೀತಿಯಾಗಿ ಮುಂದುವರೆದ್ರೆ ಯಾರು ಮೇಲ್ಗೈ ಸಾಧಿಸಬಹುದು? ತಂತ್ರಜ್ಞಾನ ಗೆಲ್ಲುತ್ತಾ ಅಥವಾ ಸಂಖ್ಯಾಬಲ ಗೆಲ್ಲುತ್ತಾ? ಇಸ್ರೇಲ್ ಮತ್ತು ಇರಾನ್ ನಡುವಿನ ನಿಜವಾದ ಮಿಲಿಟರಿ ಶಕ್ತಿಯ ಹೋಲಿಕೆ ಏನು ಅನ್ನೋದನ್ನ ಮತ್ತು ಯುದ್ಧ ಕಂಟಿನ್ಯೂ ಆದ್ರೆ ಯಾರು ಗೆಲ್ತಾರೆ ಅನ್ನೋದನ್ನ ವಿವರವಾಗಿ ಹೇಳ್ತಾ ಹೋಗ್ತೀನಿ ಇವತ್ತಿನ ಈ ಸ್ಪೆಷಲ್ ರಿಪೋರ್ಟ್ ನಲ್ಲಿ. ಮಧ್ಯಪ್ರಾಚ್ಯದಲ್ಲಿ ಯಾವಾಗಲೂ ಉದ್ವಿಗ್ನತೆಯ ಕೇಂದ್ರದಲ್ಲಿರುವ ಎರಡು ದೇಶಗಳು ಇಸ್ರೇಲ್ ಮತ್ತು ಇರಾನ್. ಈ ಎರಡು ರಾಷ್ಟ್ರಗಳ ನಡುವೆ ನೇರ ಯುದ್ಧ ನಡೀತಾ ಇದೆ. ಯಾರು ಬಲಿಷ್ಠರು ಎನ್ನುವ ಪ್ರಶ್ನೆ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಯಾಗುತ್ತಿದೆ. ರಾಜಕೀಯ, ಧಾರ್ಮಿಕ ಮತ್ತು ತಂತ್ರಜ್ಞಾನ ಅಂಶಗಳು ಸೇರಿಕೊಂಡಿರುವ ಈ ಸಂಘರ್ಷ ಕೇವಲ ಎರಡು ದೇಶಗಳ ವಿಷಯವಲ್ಲ, ಜಾಗತಿಕ ಭದ್ರತೆಗೂ ಸಂಬಂಧಿಸಿದ ದೊಡ್ಡ ವಿಷಯವಾಗಿದೆ. 2026ರ ಇತ್ತೀಚಿನ ಅಂಕಿಅಂಶಗಳನ್ನು ನೋಡಿದರೆ ಒಂದು ಸ್ಪಷ್ಟ ವ್ಯತ್ಯಾಸ ಗೋಚರಿಸುತ್ತದೆ. ಇಸ್ರೇಲ್ ತಂತ್ರಜ್ಞಾನ ಮತ್ತು ಗುಣಮಟ್ಟದ ಸೈನಿಕ ಸಾಮರ್ಥ್ಯದಲ್ಲಿ ಮುನ್ನಡೆಯಲ್ಲಿದ್ದಾರೆ. ಇರಾನ್ ಸಂಖ್ಯಾಬಲ ಮತ್ತು ಭೌಗೋಳಿಕ ವಿಸ್ತೀರ್ಣದಲ್ಲಿ ಹೆಚ್ಚು ಬಲ ಹೊಂದಿದೆ. ಮೊದಲು ಎರಡು ದೇಶಗಳ ಮೂಲಭೂತ ಮಿಲಿಟರಿ ಶಕ್ತಿಯನ್ನ ನೋಡಿದ್ರೆ ಸೈನ್ಯದ ಸಂಖ್ಯೆಯಲ್ಲಿ ಇರಾನ್ ಸ್ಪಷ್ಟವಾಗಿ ಮುನ್ನಡೆಯಲ್ಲಿದೆ. ಇಸ್ರೇಲ್ ಬಳಿ ಸುಮಾರು 1,70,000 ಸಕ್ರಿಯ ಸೈನಿಕರು ಇದ್ರೆ ಇರಾನ್ ಬಳಿ ಸುಮಾರು 6,10,000 ಸೈನಿಕರು ಇದ್ದಾರೆ. ಅಂದರೆ ಇರಾನ್ನ ಸೈನ್ಯದ ಗಾತ್ರ ಇಸ್ರೇಲ್ಗಿಂತ 3 ಪಟ್ಟು ಹೆಚ್ಚು. ಆದರೆ ರಕ್ಷಣಾ ವೆಚ್ಚದ ವಿಚಾರದಲ್ಲಿ ಚಿತ್ರ ಬೇರೆಯಾಗಿದೆ. ಇಸ್ರೇಲ್ ವರ್ಷಕ್ಕೆ ಸುಮಾರು $30.5 ಬಿಲಿಯನ್ ರಕ್ಷಣೆಗೆ ಖರ್ಚು ಮಾಡುತ್ತದೆ. ಅದೇ ಸಮಯದಲ್ಲಿ ಇರಾನ್ ಸುಮಾರು $15.45 ಬಿಲಿಯನ್ ಮಾತ್ರ ಖರ್ಚು ಮಾಡುತ್ತದೆ. ಅಂದರೆ ಹಣ ಮತ್ತು ತಂತ್ರಜ್ಞಾನ ಹೂಡಿಕೆಯಲ್ಲಿ ಇಸ್ರೇಲ್ ಹೆಚ್ಚು ಮುನ್ನಡೆಯಲ್ಲಿದೆ. ವಾಯುಪಡೆಯ ವಿಚಾರದಲ್ಲಿ ಇಸ್ರೇಲ್ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಇಸ್ರೇಲ್ ಬಳಿ 600ಕ್ಕೂ ಹೆಚ್ಚು ಆಧುನಿಕ ಯುದ್ಧ ವಿಮಾನಗಳಿವೆ. ಇವುಗಳಲ್ಲಿ F-35I ಅದಿರ್ ಸ್ಟೆಲ್ತ್ ಫೈಟರ್ಗಳು ಪ್ರಮುಖವಾಗಿವೆ. ಈ ವಿಮಾನಗಳು ಶತ್ರು ರಾಡರ್ಗೆ ಸುಲಭವಾಗಿ ಪತ್ತೆಯಾಗುವುದಿಲ್ಲ ಮತ್ತು ಶತ್ರು ಪ್ರದೇಶದ ಒಳಗೆ ಆಳವಾಗಿ ದಾಳಿ ನಡೆಸುವ ಸಾಮರ್ಥ್ಯ ಹೊಂದಿದೆ. ಇವುಗಳ ಜೊತೆಗೆ F-15 ಮತ್ತು F-16 ಯುದ್ಧ ವಿಮಾನಗಳು ಹಾಗೂ AH-64 ಅಪಾಚೆ ದಾಳಿ ಹೆಲಿಕಾಪ್ಟರ್ಗಳು ಇಸ್ರೇಲ್ ವಾಯುಪಡೆಯ ಶಕ್ತಿಯನ್ನ ಹೆಚ್ಚಿಸುತ್ತವೆ. ಮತ್ತೊಂದೆಡೆ ಇರಾನ್ ಬಳಿ ಸುಮಾರು 500ಕ್ಕೂ ಹೆಚ್ಚು ವಿಮಾನಗಳಿದ್ದರೂ ಅವುಗಳಲ್ಲಿ ಬಹುತೇಕವು 1970ರ ದಶಕದ ಅಮೆರಿಕನ್ ಅಥವಾ ಸೋವಿಯತ್ ಯುಗದ ಮಾದರಿಗಳಾಗಿವೆ. ಅಂತಾರಾಷ್ಟ್ರೀಯ ನಿರ್ಬಂಧಗಳ ಕಾರಣದಿಂದ ಇರಾನ್ ತನ್ನ ವಾಯುಪಡೆಯನ್ನ ಸುಲಭವಾಗಿ ನವೀಕರಿಸಲು ಸಾಧ್ಯವಾಗಿಲ್ಲ. ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ವಿಷಯದಲ್ಲಿ ಇಸ್ರೇಲ್ ವಿಶ್ವದಲ್ಲೇ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಐರನ್ ಡೋಮ್ ಎಂಬ ರಕ್ಷಣಾ ವ್ಯವಸ್ಥೆ ಕಡಿಮೆ ದೂರದ ರಾಕೆಟ್ಗಳನ್ನು ತಡೆಯಲು ಬಳಸಲಾಗುತ್ತದೆ ಮತ್ತು ಇದಕ್ಕೆ 90% ಹೆಚ್ಚು ಯಶಸ್ಸಿನ ಪ್ರಮಾಣ ಇದೆ ಎಂದು ಹೇಳಲಾಗುತ್ತದೆ. ಇದರ ಜೊತೆಗೆ ಡೇವಿಡ್ಸ್ ಸ್ಲಿಂಗ್ ಮಧ್ಯಮ ದೂರದ ಕ್ಷಿಪಣಿಗಳನ್ನು ತಡೆಯಲು ಬಳಸಲಾಗುತ್ತದೆ ಮತ್ತು ಆರೋ ವ್ಯವಸ್ಥೆ ದೂರದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ನಿಷ್ಕ್ರಿಯಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ 3 ವ್ಯವಸ್ಥೆಗಳು ಸೇರಿ ಇಸ್ರೇಲ್ಗೆ ಬಹುಪದರದ ರಕ್ಷಣಾ ಕವಚವನ್ನ ನೀಡುತ್ತವೆ. ಇನ್ನು ಇರಾನ್ನ ಶಕ್ತಿಯನ್ನ ನೋಡಿದ್ರೆ ಅದು ಸಂಪೂರ್ಣ ಬೇರೆ ರೀತಿಯಾಗಿದೆ. ಇರಾನ್ ಮಧ್ಯಪ್ರಾಚ್ಯದಲ್ಲೇ ಅತಿ ದೊಡ್ಡ ಕ್ಷಿಪಣಿ ಸಂಗ್ರಹ ಹೊಂದಿದೆ ಎಂದು ಅಂದಾಜಿಸಲಾಗಿದೆ.
ಕೆಲವು ವರದಿಗಳ ಪ್ರಕಾರ ಇರಾನ್ ಬಳಿ ಸುಮಾರು 3,000ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿವೆ. ಇದರ ಜೊತೆಗೆ ಇರಾನ್ ಅಭಿವೃದ್ಧಿಪಡಿಸಿರುವ ಕಾಮಿಕೇಜ್ ಡ್ರೋನ್ಗಳು ಕೂಡ ಇತ್ತೀಚಿನ ಯುದ್ಧಗಳಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿವೆ. ಇವುಗಳನ್ನು ಕಡಿಮೆ ವೆಚ್ಚದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಳಸಬಹುದಾದ ಕಾರಣ ಅವುಗಳನ್ನು ಯುದ್ಧ ತಂತ್ರದಲ್ಲಿ ಪ್ರಮುಖ ಆಯುಧವಾಗಿ ಪರಿಗಣಿಸಲಾಗುತ್ತಿದೆ. ಭೌಗೋಳಿಕ ವಿಸ್ತೀರ್ಣವು ಇರಾನ್ಗೆ ದೊಡ್ಡ ಬಲವಾಗಿದೆ. ಇರಾನ್ ದೇಶವು ಇಸ್ರೇಲ್ಗಿಂತ ಸುಮಾರು 74 ಪಟ್ಟು ದೊಡ್ಡದು. ಇದರಿಂದ ಯುದ್ಧದ ಸಮಯದಲ್ಲಿ ಸೈನಿಕ ಸೌಲಭ್ಯಗಳನ್ನು ಹರಡುವುದು ಮತ್ತು ದಾಳಿಗಳನ್ನು ತಡೆದುಕೊಳ್ಳುವುದು ಹೆಚ್ಚು ಸುಲಭವಾಗುತ್ತದೆ. ಇಸ್ರೇಲ್ ಬಹಳ ಸಣ್ಣ ದೇಶವಾಗಿರುವುದರಿಂದ ಅದರ ಪ್ರಮುಖ ಮೂಲ ಸೌಕರ್ಯಗಳು ಕ್ಷಿಪಣಿ ದಾಳಿಗೆ ಹೆಚ್ಚು ಅಸುರಕ್ಷಿತವಾಗಬಹುದು. ಆದ್ದರಿಂದ ಇಸ್ರೇಲ್ ತನ್ನ ರಕ್ಷಣಾ ವ್ಯವಸ್ಥೆಗಳನ್ನು ಅತ್ಯಂತ ಬಲಪಡಿಸಿಕೊಂಡಿದೆ. ಇರಾನ್ ಮತ್ತೊಂದು ಪ್ರಮುಖ ತಂತ್ರವನ್ನ ಬಳಸುತ್ತದೆ. ಅದೇನೆಂದರೆ ಪ್ರಾಕ್ಸಿ ನೆಟ್ವರ್ಕ್. ಮಧ್ಯಪ್ರಾಚ್ಯದಲ್ಲಿ ಇರಾನ್ಗೆ ಬೆಂಬಲ ನೀಡುವ ಹಲವು ಗುಂಪುಗಳು ಇವೆ ಎಂದು ವಿಶ್ಲೇಷಕರು ಹೇಳುತ್ತಾರೆ. ಲೆಬನಾನ್ನ ಹೆಜ್ಬೊಲ್ಲಾ, ಯೆಮೆನ್ನ ಹೌತಿಗಳು ಮತ್ತು ಇರಾಕ್ನ ಕೆಲವು ಶಸ್ತ್ರಸಜ್ಜಿತ ಗುಂಪುಗಳು ಇರಾನ್ ಪರವಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಇದೆ. ಇದರಿಂದ ಯುದ್ಧ ಒಂದು ದೇಶದ ಗಡಿಗೊಳಗೆ ಸೀಮಿತವಾಗದೆ ಹಲವು ಪ್ರದೇಶಗಳಿಗೆ ವಿಸ್ತರಿಸುವ ಸಾಧ್ಯತೆ ಉಂಟಾಗುತ್ತದೆ. ಇಸ್ರೇಲ್ನ ಮತ್ತೊಂದು ದೊಡ್ಡ ಬಲವೆಂದರೆ ಅದರ ಗುಪ್ತಚರ ಸಾಮರ್ಥ್ಯ. ಮೊಸಾದ್ ಮತ್ತು ಇತರ ಗುಪ್ತಚರ ಸಂಸ್ಥೆಗಳು ವಿಶ್ವದ ಅತ್ಯಂತ ಪರಿಣಾಮಕಾರಿ ಸಂಸ್ಥೆಗಳೆಂದು ಪರಿಗಣಿಸಲಾಗುತ್ತವೆ. ಶತ್ರು ರಾಷ್ಟ್ರಗಳೊಳಗಿನ ಮಾಹಿತಿ ಸಂಗ್ರಹಣೆ ಮತ್ತು ನಿಖರ ದಾಳಿಗಳಲ್ಲಿ ಇವು ಪ್ರಮುಖ ಪಾತ್ರ ವಹಿಸುತ್ತವೆ. ಇಸ್ರೇಲ್ನ ಸೈನಿಕ ಕಾರ್ಯತಂತ್ರವು ವೇಗವಾದ ಮತ್ತು ನಿಖರವಾದ ದಾಳಿಗಳ ಮೇಲೆ ಆಧಾರಿತವಾಗಿದೆ. ಇನ್ನು ಜಾಗತಿಕ ರಾಜಕೀಯದ ಅಂಶವು ಇಲ್ಲಿ ಮಹತ್ವದ್ದು. ಇಸ್ರೇಲ್ಗೆ ಅಮೆರಿಕದ ಬಲವಾದ ಬೆಂಬಲ ಇದೆ. ತಂತ್ರಜ್ಞಾನ, ಹಣಕಾಸು ಮತ್ತು ಸೈನಿಕ ಸಹಾಯದ ಮೂಲಕ ಅಮೆರಿಕ ಇಸ್ರೇಲ್ಗೆ ದೊಡ್ಡ ಸಹಕಾರ ನೀಡುತ್ತದೆ. ಈ ಬೆಂಬಲವು ಯುದ್ಧದ ಸಮಯದಲ್ಲಿ ಇಸ್ರೇಲ್ಗೆ ದೊಡ್ಡ ತಂತ್ರಜ್ಞಾನಿಕ ಮುನ್ನಡೆ ನೀಡಬಹುದು. ಇದರ ವಿರುದ್ಧ ಇರಾನ್ ತನ್ನ ದೇಶೀಯ ಕೈಗಾರಿಕೆ ಮತ್ತು ದೀರ್ಘಕಾಲದ ಯುದ್ಧ ನಡೆಸುವ ಸಾಮರ್ಥ್ಯವನ್ನು ಅವಲಂಬಿಸುತ್ತದೆ. ಇರಾನ್ ದೊಡ್ಡ ದೇಶವಾಗಿರುವುದರಿಂದ ಸಂಪೂರ್ಣವಾಗಿ ಸೋಲಿಸುವುದು ಸುಲಭವಲ್ಲ ಎಂದು ಹಲವು ಮಿಲಿಟರಿ ವಿಶ್ಲೇಷಕರು ಅಭಿಪ್ರಾಯಪಡುತ್ತಾರೆ. ಯುದ್ಧ ದೀರ್ಘಕಾಲ ಮುಂದುವರೆದರೆ ಸಂಪನ್ಮೂಲ ಮತ್ತು ತಾಳ್ಮೆಯೇ ಪ್ರಮುಖ ಅಂಶಗಳಾಗಬಹುದು. ಇನ್ನೊಂದು ಮಹತ್ವದ ವಿಷಯವೆಂದರೆ ಪರಮಾಣು ಅಂಶ. ಇಸ್ರೇಲ್ ಅಧಿಕೃತವಾಗಿ ಘೋಷಿಸದಿದ್ದರೂ ಸುಮಾರು 90 ಪರಮಾಣು ಸಿಡಿ ತಲೆಗಳನ್ನು ಹೊಂದಿದೆ ಅಂತ ಅಂದಾಜಿಸಲಾಗಿದೆ. ಇರಾನ್ ಬಳಿ ಇನ್ನೂ ದೃಢಪಟ್ಟ ಪರಮಾಣು ಶಸ್ತ್ರಾಸ್ತ್ರಗಳಿಲ್ಲ. ಆದರೆ ಈ ವಿಷಯವೇ ಜಾಗತಿಕ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಯುದ್ಧ ಮುಂದುವರೆದರೆ ಹಲವು ಸನ್ನಿವೇಶಗಳು ಸಾಧ್ಯವೆಂದು ವಿಶ್ಲೇಷಕರು ಹೇಳುತ್ತಾರೆ. ಒಂದು ಕಡೆ ಇಸ್ರೇಲ್ ತನ್ನ ವಾಯುಪಡೆ ಮತ್ತು ತಂತ್ರಜ್ಞಾನದ ಮೂಲಕ ಇರಾನ್ನ ಪ್ರಮುಖ ಮೂಲಸೌಕರ್ಯಗಳನ್ನು ಗುರಿಯಾಗಿಸಬಹುದು. ಮತ್ತೊಂದೆಡೆ ಇರಾನ್ ತನ್ನ ಬೃಹತ್ ಕ್ಷಿಪಣಿ ದಾಳಿ ಮತ್ತು ಪ್ರಾಕ್ಸಿ ಗುಂಪುಗಳ ಮೂಲಕ ಇಸ್ರೇಲ್ ಮೇಲೆ ಒತ್ತಡ ಹೆಚ್ಚಿಸಬಹುದು. ಇದಕ್ಕೆ ಮತ್ತೊಂದು ಪ್ರಮುಖ ಅಂಶ ಸೇರುತ್ತದೆ, ಅದೇ ಸೈಬರ್ ಯುದ್ಧ. ಇಸ್ರೇಲ್ ಸೈಬರ್ ತಂತ್ರಜ್ಞಾನದಲ್ಲೂ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಶತ್ರು ದೇಶಗಳ ಸೈನಿಕ ವ್ಯವಸ್ಥೆಗಳು, ವಿದ್ಯುತ್ ವ್ಯವಸ್ಥೆಗಳು ಮತ್ತು ತಂತ್ರಜ್ಞಾನ ಮೂಲ ಸೌಕರ್ಯಗಳ ಮೇಲೆ ಸೈಬರ್ ದಾಳಿ ನಡೆಸುವ ಸಾಮರ್ಥ್ಯ ಇಸ್ರೇಲ್ಗೆ ಇದೆ ಎಂದು ಹಲವು ವರದಿಗಳು ಸೂಚಿಸುತ್ತವೆ. ಇದರಿಂದ ಭವಿಷ್ಯದ ಯುದ್ಧಗಳು ಕೇವಲ ಗನ್ ಮತ್ತು ಕ್ಷಿಪಣಿಗಳ ಮೂಲಕ ಮಾತ್ರವಲ್ಲ, ಡಿಜಿಟಲ್ ತಂತ್ರಜ್ಞಾನಗಳ ಮೂಲಕವೂ ನಡೆಯಬಹುದು ಎಂಬುದು ಸ್ಪಷ್ಟವಾಗುತ್ತದೆ. ಇನ್ನೊಂದು ಕಡೆ ಜಾಗತಿಕ ಮಿತ್ರ ರಾಷ್ಟ್ರಗಳ ಪಾತ್ರವು ಬಹಳ ಮಹತ್ವದ್ದು. ಇಸ್ರೇಲ್ಗೆ ಅಮೆರಿಕ ಮತ್ತು ಕೆಲವು ಪಾಶ್ಚಿಮಾತ್ಯ ರಾಷ್ಟ್ರಗಳ ಬೆಂಬಲ ಇದ್ದರೆ, ಇರಾನ್ಗೆ ರಷ್ಯಾ ಮತ್ತು ಕೆಲವು ಪ್ರಾದೇಶಿಕ ಗುಂಪುಗಳ ರಾಜಕೀಯ ಬೆಂಬಲ ಇರುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಕರು ಹೇಳುತ್ತಾರೆ. ಯುದ್ಧ ದೊಡ್ಡ ಮಟ್ಟಕ್ಕೆ ಹೋದರೆ ಇದು ಕೇವಲ ಎರಡು ದೇಶಗಳ ನಡುವೆ ನಡೆಯುವ ಯುದ್ಧವಾಗದೆ ದೊಡ್ಡ ಪ್ರಾದೇಶಿಕ ಅಥವಾ ಜಾಗತಿಕ ಸಂಘರ್ಷವಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಇದಕ್ಕೆ ಉದಾಹರಣೆಯಾಗಿ ಈಗ ನಡೆಯುತ್ತಿರುವ ಯುದ್ಧವೇ ನಮಗೆ ಸಾಕ್ಷಿಯಾಗಿದೆ. ಒಟ್ಟಾರೆ ನೋಡಿದ್ರೆ ಇಸ್ರೇಲ್ ಬಳಿ ತಂತ್ರಜ್ಞಾನ, ಗುಪ್ತಚರ ಮತ್ತು ವಾಯುಶಕ್ತಿ ಎಂಬ ಮೂರು ಪ್ರಮುಖ ಬಲಗಳಿವೆ. ಇರಾನ್ ಬಳಿ ಸಂಖ್ಯಾಬಲ, ಕ್ಷಿಪಣಿ ಶಕ್ತಿ ಮತ್ತು ಭೌಗೋಳಿಕ ವಿಸ್ತೀರ್ಣ ಎಂಬ ಮೂರು ದೊಡ್ಡ ಬಲಗಳಿವೆ. ಈ ಕಾರಣದಿಂದ ಇಸ್ರೇಲ್ ಮತ್ತು ಇರಾನ್ ನಡುವೆ ನೇರ ಯುದ್ಧ ನಡೆದರೂ ಸ್ಪಷ್ಟವಾದ ಸಂಪೂರ್ಣ ಗೆಲುವು ಯಾರಿಗೂ ಸಿಗುವುದು ಕಷ್ಟ ಅಂತ ಹಲವರು ಅಭಿಪ್ರಾಯಪಡುತ್ತಾರೆ.
ಸದ್ಯದ ಪರಿಸ್ಥಿತಿಯಲ್ಲಿ ಪಾಶ್ಚಿಮಾತ್ಯ ಬೆಂಬಲ ಮತ್ತು ತಂತ್ರಜ್ಞಾನಿಕ ಮುನ್ನಡೆಯ ಕಾರಣ ಇಸ್ರೇಲ್ ಮಿಲಿಟರಿ ಪ್ರಾಬಲ್ಯ ಹೊಂದಿದೆ ಎಂದು ಹೇಳಲಾಗುತ್ತದೆ. ಆದರೆ ತನ್ನ ದೊಡ್ಡ ಗಾತ್ರ, ಕ್ಷಿಪಣಿ ಶಕ್ತಿ ಮತ್ತು ದೀರ್ಘಕಾಲದ ಯುದ್ಧ ನಡೆಸುವ ಸಾಮರ್ಥ್ಯದ ಕಾರಣ ಇರಾನ್ ಸಂಪೂರ್ಣವಾಗಿ ಸೋಲುವುದು ಸುಲಭವಲ್ಲ. ಹೀಗಾಗಿ ಈ ಎರಡು ದೇಶಗಳ ನಡುವಿನ ಶಕ್ತಿ ಸಮತೋಲನವು ಮಧ್ಯಪ್ರಾಚ್ಯದ ಭದ್ರತೆಯನ್ನ ನಿರ್ಧರಿಸುವ ಪ್ರಮುಖ ಅಂಶವಾಗಿಯೇ ಉಳಿದಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಯುವ ನಾಯಕ ನಾಮಿನೇಷನ್ ಬೆಂಗಳೂರು ವಿಭಾಗ. ನಲಪಾಡ್ ರಾಜ್ಯ ಕಾಂಗ್ರೆಸ್ ಯುವ ನಾಯಕ, ರಕ್ಷಾ ರಾಮಯ್ಯ ರಾಜ್ಯ ಕಾಂಗ್ರೆಸ್ ಯುವ ನಾಯಕ, ಮಂಜುನಾಥ್ ಗೌಡ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ, ರಘುವೀರ್ ಗೌಡ ಕಾಂಗ್ರೆಸ್ ಯುವ ನಾಯಕ ರಾಜಾಜಿನಗರ, ಚಂದನ್ ದೊರೆ ರಾಜ್ಯಾಧ್ಯಕ್ಷ ಜೆಡಿಎಸ್ ಸಾಮಾಜಿಕ ಜಾಲತಾಣ, ಪ್ರಮೋದ್ ಶ್ರೀನಿವಾಸ್ ಪದ್ಮನಾಭನಗರ ಕಾಂಗ್ರೆಸ್ ಯುವ ನಾಯಕ, ಜಗದೀಶ್ ಆರ್ ಚಂದ್ರ ಬಿಜೆಪಿ ಯುವ ನಾಯಕ ಬೆಂಗಳೂರು, ಸಂಜಯ್ ಗೌಡ ಕಾಂಗ್ರೆಸ್ ನಾಯಕ ಪದ್ಮನಾಭನಗರ, ಅಲೋಕ್ ವಿಶ್ವನಾಥ್ ಬಿಜೆಪಿ ಯುವ ನಾಯಕ, ಆರ್ವಿ ಯುವರಾಜ್ ಕಾಂಗ್ರೆಸ್ ಯುವ ನಾಯಕ ಚಿಕ್ಕಪೇಟೆ, ಎಂಟಿಬಿ ರಾಜೇಶ್ ಬಿಜೆಪಿ ಯುವ ನಾಯಕ, ಸಂದೀಪ್ ರವಿ ಬಿಜೆಪಿ ಯುವ ನಾಯಕ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ನಾಯಕ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.